6:45 ಇನ್ನೂ ಅದಕ್ಕೆ ಕಾಫಿನೇ ಕೊಟ್ಟಿಲ್ವಲ್ಲ. ಅದಕ್ಕೆ ಹಾಗಿದ್ಮೇಲೆ ನನಗೆ ಒಳ್ಳೇದಾಗ್ಲಿ, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಹರಿಸಿ ಕಳಿಸ್ಬೇಕು. ಭಾವ, ನನಗವರು ಬೇಡ, ಅವ್ರು ಕಟ್ಟಿರೋ ತಾಳಿನೂ ಬೇಡ. ಅದಕ್ಕೆ ನೋಡಿ ಭಾವ, ಪ್ರಿಯಾ ಮತ್ತೆ ವಾಪಸ್ ಬರ್ಬೇಕಾದ್ರೆ ಅವಳ ಮುಖದಲ್ಲಿ ಯಾವ ಟೆನ್ಷನ್ ಇರಬಾರ್ದು, ಬರೀ ಸಂತೋಷನೇ ಇರ್ಬೇಕು. ಹ್ಯಾಪಿ ಜರ್ನಿ ಒನ್ಸ್ ಅಗೇನ್. ಥ್ಯಾಂಕ್ ಯು ಅದಕ್ಕೆ. ದೇವರು ಜೋಡಿ ಹೂ ಕೊಟ್ಟು ನೀವಿಬ್ರು ಯಾವಾಗ್ಲೂ ಜೋಡಿಯಾಗಿರಿ ಅಂತ ಹೇಳ್ಬಿಟ್ಟ. ಸೀರೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಭಾವ. ಇದನ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಗೊತ್ತಾ? ಅಮ್ಮನ ಹತ್ರನೂ ಇದೇ ತರ ಸೀರೆ ಇತ್ತು. ನೀವಿದನ್ನ ಉಟ್ಕೊಂಡ್ರೆ ಅಮ್ಮನ ತರನೇ ಕಾಣಿಸ್ತೀರಾ. ನೀನು ಹೀಗೆಲ್ಲ ಅಳಬಾರ್ದು ಲಿಲಿ. ನೀ ನನ್ ಬಂಗಾರ ಅಲ್ವಾ? ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಜ್ಜಿ.
ಸೇವಂತಿ ಏನ್ ಮಾಡ್ತಿದ್ಯಾ ನೀನು? ಕೆಲಸದವಳು ಬರ್ತಾಳೆ, ಅವಳಿಗೆ ಸಂಬಳ ಕೊಡ್ತೀನಿ, ಅದಕ್ಕೋಸ್ಕರ ನೀ ಬಾ ಇಲ್ಲಿ. ಆ ಸಂಬಳನ ನನ್ ಕೈಗೆ ಕೊಡಿ. ತಮಾಷೆ ಮಾಡ್ತಿದ್ಯಾ ಸೇವಂತಿ? ನೋಡು, ತಮಾಷೆಗೂ ನೀನು ಈ ರೀತಿ ಮಾತಾಡಬಾರ್ದು. ನೀನು ಈ ಮನೆ ಮಗಳು, ಮಗಳಿದ್ದ ಹಾಗೆ. ಮನೆ ಮಗಳು ಹೇಗಿರ್ಬೇಕು ಹಾಗಿದ್ರೇನೆ ಲಕ್ಷಣ ಅಲ್ವಾ? ಅವಳು ಏನೇನ್ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ಲು? ಮನೆ ಗುಡ್ಸೋದು, ಸಾರ್ಸೋದು, ಪಾತ್ರೆ ತೊಳೆಯೋದು. ಬಟ್ಟೆ ಹೇಗೆ ಒಗಿತಾ ಇದ್ಲು? ಕೈಲಿ ಒಗಿತಿದ್ಲಾ ಅಥವಾ ಮಷಿನ್ಗೆ ಹಾಕ್ತಿದ್ಲಾ? ವ್ಯತ್ಯಾಸ ಏನೂ ಇಲ್ಲ, ಅದಕ್ಕೆ ನಾನೇ ಮಾಡ್ತೀನಿ. ಜೊತೆಗೆ ಅಡ್ಗೆ ಕೆಲ್ಸಕ್ಕೆ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ತಿದ್ಲಾ? ಬಿಡಿ, ಅದನ್ನ ತಿಳ್ಕೊಳ್ಳೋ ಅಗತ್ಯ ಕೂಡ ನನಗಿಲ್ಲ. ನಾನು ಆಲ್ರೆಡಿ ಕಿಚನ್ ಆಕ್ಯುಪೈ ಮಾಡಿದ್ದೀನಿ. ಇನ್ 2 ನಿಮಿಷದಲ್ಲಿ ನಿಮಗೆ ಬಿಸಿ ಬಿಸಿ ಕಾಫಿನೂ ಬರುತ್ತೆ. ಪೇಪರ್ ಟೀಪಾಯ್ ಮೇಲಿದೆ, ಓದ್ತಾ ಕೂತಿರಿ, ಕಾಫಿ ಕುಡಿತಾ ಸಂಬಳ ಮಾತಾಡೋಣ. ಅಲ್ಲ ಸೇವಂತಿ, ನನ್ ಪರ್ಮಿಷನ್ ಇಲ್ದೆ ನಿಮಗ್ ಕೂಡ ಈ ಕಿಚನ್ಗೆ ಎಂಟ್ರಿ ಇಲ್ಲ. Trespassers are strictly prohibited and will be prosecuted. ಅರೆ, ಅತ್ತೆ ಯಾವತ್ತೂ ಇಷ್ಟೊತ್ತು ಮಲ್ಕಲ್ವಲ್ಲ? ಅತ್ತೆ ಅತ್ತೆ, ಏನಿದು ಇಷ್ಟೊಂದು ಮೈ ಸುಡ್ತಿದ್ಯಲ್ಲ? ಅತ್ತೆ ಎದ್ದೇಳಿ, ಅತ್ತೆ ಎದ್ದೇಳಿ, ನೀವು ನಿಧಾನ. ಅತ್ತೆ ಅತ್ತೆ, ಇದೇನಿದು ಮೈ ಇಷ್ಟೊಂದು ಸುಡ್ತಿದೆ? ನೋಡಿ, ನೀವು ಕಾಫಿ ಕುಡೀರಿ. ಮೊದಲು ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕುಡೀರಿ. ಬೇಡ, ನನ್ಗೇನು ಬೇಡ. ನಾನು ಡಾಕ್ಟರ್ ಹತ್ರನೂ ಬರಲ್ಲ. ಸೇವಂತಿ ಏನಾದ್ರೂ ಫೋನ್ ಮಾಡಿಲ್ಲ ಸೊಸೆ? ಇಲ್ಲ ಅತ್ತೆ. ಅತ್ತೆ, ನೀವು ಅವಳ ವಿಷಯ ತಲೆಯಲ್ಲಿ ತುಂಬಿಕೊಂಡು ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡ್ದೆ ನೋಡಿ ಹೇಗೆ ಜ್ವರ ಬರ್ಸ್ಕೊಂಡಿದ್ದೀರಾ. ಕೆಮ್ಮು ಬೇರೆ ಶುರು ಆಗೋಗಿದೆ. ಅತ್ತೆ, ನೀವು ಮೊದಲು ಅವಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಡಿ. ಅವಳು ಪದೇ ಪದೇ ಬಂದು ಅಜ್ಜಿ ಅಂತ ಕರೆದು ಮುತ್ತು ಕೊಟ್ಟ ಹಾಗೆ, ನನ್ನ ಕೈ ಹಿಡ್ಕೊಂಡು ಮನೆಯೆಲ್ಲ ಓಡಾಡ್ದ ಹಾಗೆ. ಅಜ್ಜಿ ನಿಮ್ಗೆ ಏನ್ ಬೇಕು ಅಂತ ಕೇಳ್ದ ಹಾಗೆ. ಇದೇ ರೀತಿ ರಾತ್ರಿ ಎಲ್ಲ ಹುಚ್ಚುಚ್ಚು ಕನ್ಸು ಕಣೆ. ಸೇವಂತಿಗೆ ಈ ಅಜ್ಜಿ ನೆನಪಿಲ್ವ ಸೊಸೆ? ಕಟ್ಕೊಂಡಿರೋ ಗಂಡನ ಬಿಟ್ಟು ಹೋಗಿದ್ದಾಳೆ. ಅವಳಿಗೆ ಅವಳ ಗಂಡನ ನೆನ್ಪಿದ್ಯೋ ಇಲ್ವೋ? ಇನ್ನು ನಮ್ ನೆನ್ಪಿರತ್ತಾ? ಅದು ಅಲ್ದೆ ಅವಳು ಹೋಗಿ 16 ದಿನನೂ ಆಗಿಲ್ಲ. ಅತ್ತೆ, ನೀವು ತಲೆ ಬಿಸಿ ಮಾಡ್ಕೊಳ್ದೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಆಮೇಲೆ ತಿಂಡಿ ತಿಂದ್ಮೇಲೆ ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನನಗ್ ತಿಂಡಿನೂ ಬೇಡ, ನಾನು ಆಸ್ಪತ್ರೆಗೂ ಬರಲ್ಲ, ನನ್ಗೇನು ಬೇಡ, ನಾನು ಎಲ್ಗೂ ಬರಲ್ಲ. ನನ್ನ ಮೊಮ್ಮಕ್ಕಳ ಜೊತೆಯಾಗಿ ಬಂದು ನನ್ನ ಕಣ್ ಮುಂದೆ ನಿಂತ್ಕೊಂಡ್ರೆ ನಾನು ಸಂತೋಷವಾಗಿ ಸಾಯ್ತೀನಿ. ಅವರಿಬ್ರು ಜೊತೆಯಾಗಿ ಮತ್ತೆ ಅವರು ಒಂದಾಗೋದೇ ಇಲ್ಲ ಅನ್ನೋದಾದ್ರೆ ನಾನು ಅವ್ರ ಕೊರ್ಗೆಲೆ ಕೊರ್ಗಿ ಸತ್ತು ಹೋಗ್ತೀನಿ. ಅಯ್ಯೋ ಅತ್ತೆ, ಬಿಡ್ತು ಅನ್ನಿ. ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ದೀರಾ? ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ ಅತ್ತೆ ನೀವು? ನೋಡಿ ಅತ್ತೆ, ನೀವು ಹೀಗೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟೋಗುತ್ತಷ್ಟೇ.